ಕ್ರಿಸ್ತಶಕ 79ರಲ್ಲಿ ರೋಮನ್ ನಗರವಾದ ಪೊಂಪೈ ಒಂದು ಸಾಮಾನ್ಯ ದಿನಕ್ಕೆ ಎಚ್ಚರಗೊಂಡಿತು. ಆ ದಿನವೇ ಅದರ ಅಂತ್ಯವಾಗುತ್ತದೆ ಎಂಬುದನ್ನು ಅರಿಯದೆ ಶತಮಾನಗಳ ಕಾಲ ಮೌನವಾಗಿದ್ದ ವೆಸುವಿಯಸ್ ಪರ್ವತವು ಅಚಾನಕ್ ಸ್ಫೋಟಗೊಂಡು ಭಸ್ಮ ಮತ್ತು ಅನಿಲಗಳ ಭಾರೀ ಕಂಬವನ್ನು ಆಕಾಶದತ್ತ ಎಸೆದಿತ್ತು. ಕೆಲವೇ ಗಂಟೆಗಳೊಳಗೆ ಪುಮಿಸ್ ಕಲ್ಲುಗಳು ಮಲೆಯಂತೆ ಸುರಿದು ಮನೆಗಳ ಮೇಲ್ಛಾವಣಿಗಳು ಕುಸಿದು ಕುಟುಂಬಗಳು ತಮ್ಮ ಮನೆಗಳೊಳಗೆ ಸಿಲುಕಿಕೊಂಡವು. ರಾತ್ರಿ ಬೀಳುವ ವೇಳೆಗೆ ಪ್ರಾಣಘಾತಕ ಪೈರೋಕ್ಲಾಸ್ಟಿಕ್ ಪ್ರವಾಹಗಳು ಬೀದಿಗಳಲ್ಲಿ ಹರಿದು ಭಯ ಮತ್ತು ನಿಶ್ಶಬ್ದದ ಒಂದು ಕ್ಷಣದಲ್ಲಿ ನಗರವನ್ನು ಸ್ಥಗಿತಗೊಳಿಸಿತು. ಹಲವು ಮೀಟರ್ಗಳಷ್ಟು ಭಸ್ಮದಡಿ ಹೂತು ಹೋದ ಪೊಂಪೈ ಸುಮಾರು 1700 ವರ್ಷಗಳ ಕಾಲ ನೆನಪಿನಿಂದ ಮಾಯವಾಯಿತು. ಮರುಶೋಧನೆಯಾದಾಗ ಅವಶೇಷಗಳು ಬೀದಿಗಳು, ಮನೆಗಳು ಮತ್ತು ಮಾನವ ಜೀವನಗಳನ್ನು ಭೀತಿದಾಯಕ ಸ್ಪಷ್ಟತೆಯಲ್ಲಿ ಬಹಿರಂಗಪಡಿಸಿದವು. ಕಲ್ಲು ಮತ್ತು ಭಸ್ಮದಲ್ಲಿ ಶಾಶ್ವತವಾಗಿ ಸೆರೆಹಿಡಿದ ಅಚಾನಕ್ ಅಂತ್ಯ.